ಚೂರು ನಗಬಾರ್ದ ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ ಕೇಳ್ಬೋದಾ ಕೇಳ್ಬಾರ್ದಾ ಇಷ್ಟು ದಿವಸ ಎಲ್ಲ ಹಾಕಲಿರೋ ಹಾರ್ಮೋನಿಯಂ ಹಾಕಲಿ ಈ ಮನಸ್ಸಿನ FM ಅಲ್ಲಿ ನಿಂದೆ ಹಾಡಿದೆ ರೂಬಾರು ರೂಬಾರು ಒಂಬತ್ತು ತೋಳ ಅಲ್ಲಕ್ಕೆ ಬಿಟ್ಟು ಆಪತ್ತು ಮಾಡಿದರೆ ಮಸಲತ್ತು ಹಾಡಿದರೆ ಆಪತ್ತು ಮಾಡಿದರೆ ಮಸಲತ್ತು ಇಂತ ಒಂಬತ್ತು 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 ತೋಳ ಅಲ್ಲಕ್ಕೆ ಬಿಟ್ಟು ಬಂದ ಯಾರಿಲ್ಲ ಕನ್ನಡ ಭಾಷೆ ಚಂದ ಗೆಳೆಯ ಕಲ್ಲಿಗೆರೆ ತೋಲಕ್ಕಾರಂಗಿಗೆರೆ ನೋವಿಗೆ ನನ್ನವಿಗೆ ಭಯಾತಿ ಸಾಕಿ ದಯ ಮಾಡಿ ಎರಡನೇದು ಇನ್ನೂ ಆಟ ಎರಡು ಮೇಲಕ್ಕೆ ಕೊಟ್ಟಿದ್ದೀನಿ ಎಕ್ಸಿಟ್ ಮಾಡ್ಲಾ ಅದು ಎರಡು ಡೌನ್ ಆಯ್ತದ ಹಂಗಾರೆ ಇನ್ನೊಂದು INT ಐತೆ ಎರಡನೇದು ಮಾಡೋಣ
ರುದ್ರಪ್ಪನವ್ರೆ, ಮದುವೆ ಟೈಮ್ನಲ್ಲಿ ಮದುವೆ ನಿಷ್ಠಾ ಇದೆಯಲ್ಲ, ನಿಮ್ಮ ಗಡಿಯಾರದಲ್ಲೇ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿ ನಿಮ್ಮ ಗಡಿಯಾರದಲ್ಲಿ ಚೆನ್ನಾಗಿ ಇದೆಯಲ್ಲ. ಆಮೇಲೆ ಮಾತಾಡೋಣ, ಮೊದಲು ಮಾಂಗಲ್ಯ ಧಾರಣೆ ಆಗಲಿ ಬಿಡಿ. ಏನಿದು ಚಾಪಕಾಲ ಸೌಕರ್ಯ ಚಾಪಕಾಲ ಇದನ್ನ ನನಗೆ ಕೊಡ್ತಾ ಇದೆಯಾ? ನಾನು ಕೊಡಬೇಕಾದ ವರದಕ್ಷಿಣೆ ಮಾತಿಗೆ ಆಧಾರ ಮಾಡಿದ್ದೀನಿ. ನಿಮಗೆ ಕೊಡವೇ ನಾನು ವರದಕ್ಷಿಣೆ ಹಣ ಕೊಟ್ಟ ಮೇಲೆ ಈ ಪತ್ರ ನಾನು ವಾಪಸ್ ತಗೊಂಡಿರ್ತಕ್ಕವೇ ವಾಪಸ್ ತಗೋತೀನಿ. ಒಂದು ಮಾಂಗಲ್ಯ ಧಾರಣೆ ಬಿಡಿ. 25 ಲಕ್ಷವನ್ನು ತಾಳಿ ಕಟ್ಟುವ ಮೊದಲು ಕೊಡಬೇಕು ಅಂತ ಹೇಳ್ತು. ಈಗಿನ ತೂತು ಬರಲ್ಲ. ಈಗಿನ ತೂತು ಬರಲ್ಲ. ನನ್ನ ಹೆಸರಿಗೆ ಬರೆಯತ್ತಲ್ಲ. ನಾನು ಮಗ ಸರ್ಕಾರಿ ನೌಕರ. ನಾನು ಮನೆಗೆ ಹೆಣ್ಣು ಕೊಡೋರು ಕಿವಿರು. ಈ ಮುಟ್ಟಾದ ಮಗ ಹುಡುಗಿ ಚೆನ್ನಾಗಿದ್ದಾಳೆ, ಇವಳನ್ನ ಒಳ್ಳೆ ಮನೆತನ, ಇವಳನ್ನ ಮದುವೆ ಆಗ್ತೀನಿ ತಂದ. ನಾನು ನೋಡಿದಂತೆ ನಡ್ಕೊತೀನಿ. ನಮಗೆ ಬಡತನ ಇದೆ ಹೊರತು ಬಡತನವಿಲ್ಲ ಸೌಕರ್ಯ, ಬಡತನವಿಲ್ಲ. ನನಗೆ ಎಷ್ಟೇ ಕಷ್ಟ ಬಂದರು ದೇವರು ಸುರಿಸಿ ಹಣ ಸಂಪಾದಿಸಿ ನಿಮಗೆ ಬಟ್ಟೆ ಕೊಡ್ತೀನಿ ಸೌಕರ್ಯ, ನಿಮಗೆ ಬಟ್ಟೆ ಕೊಡ್ತೀನಿ. ರಾವು ಕಾಲ ಬಂದಿರುತ್ತೆ, ಮಾಂಗಲ್ಯ ಕಟ್ಟುತ್ತೀನಿ. ಹೌದ ಬಾಯ್ನ ಹೊರೆಯಾಗಿಸಿದ ಮಾನೆ ಕಳಿಬೇಕು ಅಂತ ಏನು ನಿಂದ ಕಾಯ್ತಾ ಇದ್ದ? ಹಸಮನನ್ನು ಕುಳಿದಿರಿಸಿ ಚೌಕಾಸಿ ವ್ಯಾಪಾರ ಮಾಡಕ್ಕೆ ಇದೇನು ಕುರಿಮರಿ ವ್ಯಾಪಾರನ? ಎಷ್ಟು ಹಾಕದೆ ನಿಂತ ಇರೋದು? ನಮಗೆ ಬಡತನ ಬೆಲೆ ಹೊರತು ಪಂಡತನವಿಲ್ಲ. ಬಿಡಿ, ನಮ್ಮ ತಂದೆ ಬೇಡ ಅಂದ್ರು ನಿಮ್ಮ ಒಳ್ಳೆತನ ನೋಡಿ ಮದುವೆ ಒಪ್ಕೊಂಡ್ರು. ಬಿಡಿ, ಒಳ್ಳೆ ಬಹುಮಾನ ಕೊಡ್ಲಿ. ಬನ್ನಿ ಡ್ಯಾಡ್, ಹೋಗುವ ಬನ್ನಿ. ಬಿಡಿ, ನಮ್ಮನ್ನು ಕೈ ಬಿಟ್ಟರೆ ನಮ್ಗೆ ಯಾರು ಬಿಟ್ಟಿಲ್ಲಪ್ಪ. ಮಾತೇನೋ ಹೋಗೋಣ. ಇಲ್ಲ ಬಿಡಿ. ತಿರ್ಬೇಕಾದ್ರೆ ಗಂಡಿನ ತಂದೆ ನನಗೆ ತಿರ್ಬೇಕು. ಈ ರುದ್ರಪ್ಪ ಎಂತ ಒಂದು ಗೊತ್ತಿತ್ತು. ಈ ಕೆಲಸ ಮಾಡಿದಿಲ್ಲ, ಹೆಚ್ಚಬೇಕಂತ ನಿಂತ ಏನು ತಡೆಯುವುದು ಕಟುಕಿನ ಕೆಲಸ, ಕಟ್ಟು ನೀಡುವುದು ಕುರಿಯ ಕೆಲಸ, ಕೊಡುವುದು ನನ್ನ ಕೆಲಸ, ತೆಗೆದುಕೊಳ್ಳುವುದು ನಿಮ್ಮ ಕೆಲಸ. ಈ ತುಂಬಿದ ಜನರನ್ನು ನಮ್ಮ ಕಲಿಬಿಡಿ ಸಾಕಾದ್ರೆ, ನಮ್ಮ ಕಲಿಬಿಡಿ. ಕೊಡಬೇಕಾದ ಹಣವನ್ನು ಇಂದಲ್ಲ ನಾಳೆ ಕೊಟ್ರಿ ಸಾಕಾದ್ರೆ. ನಾವು ಕಾಲ ಬಂದ್ಬಿಟ್ಟೆ, ತಾಳಿ ಕಟ್ಟಲು ಒಪ್ಪಿಕೊಡಿ ಸಾಕಾದ್ರೆ ಒಪ್ಪಿಕೊಡಿ.
ಸಿಡಿದ ಮೇಲೆ ಟಿಕೆಟ್ ಕೇಳೋದು ಹೇಳುತ್ತ ಬುದ್ಧಿವಂತ ಹೆಚ್ಚಬೇಕಂತೆ. ಕೈ ತುಂಬ ಹಣ ಕೊಟ್ಟು ಮೈ ತುಂಬ ಬಂಗಾರ ಹಾಕಿ ಮಂಗಳ ಮಾಡ್ತಾರೆ. ತಾಳಿ ಕಟ್ಟಿದ ಎಷ್ಟೋ ಮನೆಗಳು ನಿಂತು ಹೋಗಿರುವಾಗ ಇನ್ಯಾವ ಅದಕ್ಕೆ ನಾನು ಹೇಳೋದು ಎತ್ತವ ಮಾತ ಕೇಳಬೇಕು ಅಂತ. ಸರ್ಕಾರ ಮಾಡ್ಬೇಡಿ, ಸರ್ಕಾರ ಮಾಡ್ಬೇಡಿ, ನಿನ್ನ ಹಾಕ್ರಿ ಸರ್ಕಾರ, ಹೀಗೆ ಆದ್ರೆ ನಮ್ಮ ಗತಿಯನ್ನು ಸರ್ಕಾರ ನಮ್ಮನ್ನ ನಿಮ್ಮ ಮಕ್ಕಳನ್ನು ತಿರುಗು ನಿಮ್ಮ ಮಕ್ಕಳಲ್ಲಿ ಹಾಕೊಳ್ಳಿ ಸರ್ಕಾರ, ಹಾಕೊಳ್ಳಿ. ನಿನ್ನ ಕಣ್ಣೀರು ನಾಟಕ ನೋಡಿ ತಥಾಸ್ತಗಳು ನಾನು ಧರ್ಮರಾಯನೂ ಅಲ್ಲ, ಸತ್ಯ ಅನಿತನೂ ಅಲ್ಲ. ಜೀವನ ನಾಟಕ ರಂಗ ಭೂಮಿಯ ರಚಿಸಿದಂತವನ, ಜೀವನ ನಾಟಕ ರಂಗ ಭೂಮಿಯ ರಚಿಸಿದಂತವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿನಗುವವನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಒಂದು ಮದುವೆ ಬಿಟ್ಟು ನಿನ್ ತಂಗಿ ಮದುವೆಗೆ ಬಂದೆ, ಗೊತ್ತೇ ಇಲ್ಲ. ಬಡವನ ಬೆನ್ನಿಂದ ಹುಟ್ಟಿ ಬಂದಿದ್ಯಮ್ಮ, ಮನುಷ್ಯರಮ್ಮ, ನನ್ನ ದೇವತೆ. ನೀನು ನನ್ನ ಯಾವ ಜನ್ಮದ ತಾಯಿಯೋ ಏನೋ, ಈ ಜನ್ಮದಲ್ಲಿ ನೀನು ನನ್ನ ತಂಗಿಯಾಗಿ ಹುಟ್ಟಿ ಬಂದಿದ್ಯಮ್ಮ. ಸತ್ಯ ಕತ್ಲಾಗಿ, ನ್ಯಾಯ ಬೆತ್ತಾಗಿ, ಧರ್ಮ ಅನ್ನೋ ಬೆಳಕು ಚೆಲ್ಲದೆ ಕಾಣೋದು ಆ ಶ್ರೀರಾಮ ಚಿತ್ರನವರು ಸುಂದರವಾದ ಮೂರ್ತಿ ಅಲ್ಲ ಅಣ್ಣ. ನಮ್ಮಂತ ಬಡವರಿಗೆ ಈ ಬವಣ ಯಾವತ್ತೂ ತಪ್ಪಿದಲ್ಲ ಅಣ್ಣ. ಪದ್ಮ, ನೀನು ಮನುಷ್ಯರಮ್ಮ ದೇವತೆ, ನಿನ್ನನ್ನ ಮಾರಾಟಕ್ಕಿಟ್ಟಂತ ಗೊಬ್ಬರ ಮಾಡಿದ ಈ ಅಣ್ಣವನ್ನ ಕ್ಷಮಿಸಿಡಮ್ಮ, ಕ್ಷಮಿಸಿಡು. ಈ ಸಮಾಜದಲ್ಲಿ ನೀತಿ ನಿಯಮಗಳು ಜನಸಾಮಾನ್ಯರ ಕಾಲ ಕಸವಾಗಿ ಬಿಟ್ಟಿದೆ, ಕಾಲ ಕಸವಾಗಿ ಬಿಟ್ಟಿದೆ. ಒಟ್ಟಿನಲ್ಲಿ ನಮ್ಮಂತವರ ಬಡವರ ಜೀವನ ನಡೆಯದ ನಾಣ್ಯದಂತಾಗಿದೆಯಮ್ಮ. ಅಲ್ಲ, ಏನ್ ನಮ್ ಜನ ನೀತಿ ನಿಯಮಗಳಿಗೆ ಬೆಲೆ ಕೊಡುವಂಗಿದ್ದಿದ್ರೆ ನಮ್ಮಂತವ್ರ ಬಡವರ ಮಡ್ಲಲ್ಲಿ ಕಣ್ಣೀರಿನ ಬುತ್ತಿ ಶಾಶ್ವತವಾಗಿ ಏನ್ ಮಾಡಕ್ಕಾಗುತ್ತೆ? ಇದೆಲ್ಲ ಬ್ರಹ್ಮಲಿಖಿತ, ಅದನ್ನ ದಂಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಇದುವರೆಗೂ ನಾನು ನಿನ್ನನ್ನು ಒಂದು ಮಾತು ಕೇಳಿದಮ್ಮ,
ಮಾಡಿಕೊಂಡು ಆತ್ಮಹತ್ಯೆ ಎಂಬ ಕೆಟ್ಟ ಕೆಲಸಕ್ಕೆ ಕೈ ಹಾಕುವುದಿಲ್ಲವೆಂದು ನನಗೆ ಮಾಸ ಕೊಡಪ್ಪ, ಮಾಸ ಕೊಡು. ಅಣ್ಣ, ನಾನ್ ನಿನ್ ತಂಗಿ ಅಣ್ಣ. ಈ ಅಣ್ಣನ ಪ್ರಾಣ ಇರೋದು ಈ ತಂಗಿಲಿ ಅಂತ ಗೊತ್ತಿಲ್ಲ. ಅಂತ ಕೆಲ್ಸ ಕೈ ಹಾಕ್ತೀನಿ. ಇದು ನಮ್ಮೊಬ್ರು ಕತೆ ಅಲ್ಲ, ನಮ್ಮ ಹಾಗೆ ಬಡತನದ ರೇಖೆಗಿಂತ ಕೆಡಕಿರೋ ಎಲ್ಲರ ಮನೆ ಕಥೆನೂ ಇಷ್ಟೇ. ದೊಡ್ಡವ್ರು ಹೇಳ್ತಾರೆ ಈಸ್ಬೇಕು, ಇದ್ದು ಜಯಿಸ್ಬೇಕು ಅಂತ. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದು ಪರವಾಗಿಲ್ಲ ಅಣ್ಣ, ನಾನು ಸಾಧ್ಯ ಮಾಡಿ ತೋರಿಸಿದ್ದು. ಪದ್ಮ, ಪದ್ಮ, ನೀನು ತಂಗಿಯನ್ನಮ್ಮ ನೀನು ಇನ್ಯಾವತ್ತೂ ಕೊಡಬೇಡ. ನಾನು ಹೆತ್ತವ್ರ ಪಾದಿ ದಾಳಿ ಮಾಡಿ ಹೇಳ್ತೀನಿ. ಆತ್ಮಹತ್ಯೆ ಅಂತ ನೀಲ ಕೃತ್ಯಕ್ಕೆ ನಾನು ಯಾವತ್ತೂ ಕೈ ಪದ್ಮ, ನಡೆಯಮ್ಮ ಮನೆಗೆ ಹೋಗೋಣ. ನನಗೆ ಗೊತ್ತಮ್ಮ ನೀನು ನನ್ನ ಅಪರಿಚಿ ಅಂತ. ನಡೆಯಮ್ಮ ಮನೆಗೆ ಹೋಗೋಣ. ತಂಗಮ್ಮ ನಗುವಾಗ ಚಂದಿರನು ನಗುತ್ತಾನ, ಚಂದ್ರದ ತಂಗಿ ಎಂದು ಅಸೆಯಲ್ಲಿ ಬೆಸವಾನ. ಒಂದೊಂದು ಮುತ್ತಿಂದ ಸಿಂಗಾರ ಮಾಡ್ಯಾನ, ಒಟ್ಟಾರೆ ನಿನ್ನ ಸಂಗ ಬೇಕೆಂದು ಬೇಡ್ಯಾನ. ತಂಗಮ್ಮ ನಗುವಾಗ ಚಂದಿರನು ನಗುತ್ತಾನ, ಚಂದ್ರದ ತಂಗಿ ಎಂದು ಅಸೆಯಲ್ಲಿ ಬೆಸವಾನ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ರೇವಕೆ ಎಂಬ ಹೆಣ್ಣಿಗಾಗಿ ಮಣ್ಣಾಗಿ ಹೋದ. ಯುಗದಲ್ಲಿ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣಾಗಿ ಹೋದ. ದ್ವಾಪರ ಯುಗದಲ್ಲಿ ಬಾವು ಬಲಿಷ್ಠನೆನಿಸಿಕೊಂಡ ದುಶ್ವಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣಾಗಿ ಹೋದ. ಈ ಕಲಿಯುಗದಲ್ಲಿ ಕಣ್ಣಿಟ್ಟ ಹೆಣ್ಣು ಕೈ ಹಾಕಿದವನ್ನು ಅಡಿಗೆಟ್ಟಿನ ಮಂಡಲ ಬಿಡುವುದಲ್ಲ ಈ ಕಲಿಯುಗದ ಆಸೆ ಕೊನೆ. ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಮೋಡಗಳ ಕರಗಿಗಾಗಿ ಗಿರಿ ಕದಲಗಳು ದಿಕ್ಕು ತಪ್ಪಿ ಹರಿಯುವಂತೆ ಈ ಸೋಮನ್ ರಾಜನ ಆರ್ಭಟಕ್ಕೆ ತತ್ತರಿಸಿ ಸತ್ತಿದ್ದಾರೆ.
ಪಾಲಿಗೆ ನಾನೇ ಸಿಂಹ ಸೊಪ್ಪು ಅನೇಕ ದಿವಸಗಳಿಂದ ನನ್ನ ಹೃದಯ ಪ್ರೇಮ ಪ್ರಕೋಪದಲ್ಲಿಂದೊಂದು ಚುಚ್ಚುತ್ತಿದೆ. ಅಂತೆ ಮುತ್ತನ ತಂಗಿ ಪದ್ಮ, ಹೆಸರಿಗೆ ತಕ್ಕಂತ ಪದ್ಮಾವತಿಯನ್ನು ಮೀರಿಸುವಂತ ಚಿರುವು ಗರತಿ ಎಂಬ ಬಿರುದನ್ನ ಬೆನ್ನಿಗೆ ಕಟ್ಟಿಕೊಂಡು ಬೆರೆಯುತ್ತಿದ್ದು ಪದ್ಮಾಳ ಕೊರಲು ಕಾಣಲಿಲ್ಲ, ಕರಿಮಣಿ ಸರವಲ್ಲ. ಪದ್ಮ, ನೀನಿಂದ ಮಾಡಿದ ನನ್ನ ಅಪಮಾನದ ಜ್ವಾಲೆ ನನ್ನ ಎದೆಯಲ್ಲಿ ದಗದಗನೆ ಉರಿಯುತ್ತಿದೆ. ಪದ್ಮ, ನಿನ್ನ ಶೀಲವೆಂಬ ಅಕ್ಕಿಯನ್ನ ನನ್ನ ಸೇವೆಂಬ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ನೀನು ಅಗ್ನಿಯಾದರೆ ನಾನು ಕೊನೆಯಾಗುತ್ತೇನೆ. ವಿಕ್ರಮನ ರಾಶಿಗೆ ಸಲಿರಾಜನು ಪ್ರವೇಶಿಸಿದ ಹಾಗೆ ನಾನು ಪ್ರವೇಶಿಸುವೆ ನಿನ್ನ ಬಾಳೆಂಬ ಸಾಮ್ರಾಜ್ಯಕ್ಕೆ. ಈ ಸೋಮನ್ ರಾಜನ ಇನ್ನೊಂದು ಹೆಸರೇ ಕಲಿಯುಗದ ಸುಕುಲಿ. ಗಂಧದಲ್ಲಿ ಪರವಳ್ಳಿ ಮಹಾಲಕ್ಷ್ಮಿ ಬ್ರ್ಯಾಂಡ್ ಅಗರಬತ್ತಿ ಮೂರನೇ ಬೀದಿ ಹಚ್ಚಿದ್ರೆ ಹಾಗೆ ಬೀದಿ ಒಂದು ವಾಸ್ತೆ ಬರುತ್ತದೆ. 3 ಜೋಡಿ ವಾಸ್ತೆ ಹಿಡಿದೆ ಮಾಡು ಯೋಚನೆಗೂ ಅಲ್ವೇ ಅಲ್ಲ. ಯಾಕೆ ಮಮತಾತ್ರಿ ಮದುವೆ ಲಕ್ಷಿದೆ ಒಂದು ಸೋಮವಾರ ಸೋಮ ಲಕ್ಷಿದೆ ಒಂದು ಕಡಿಗ ಅಷ್ಟೆಲ್ಲ ಯಾಕ್ರಿ ನಮ್ಮ ಅಂಬರೀಷ್ ಬಸ್ತದ ಲಕ್ಷಿದೆ ಒಂದು ಕಡಿಗ ಗಂಧದ ಕಡಿದ್ರೆ ಗಂಧದ ಕಡಿ ಮಹಾಲಕ್ಷ್ಮಿ ಬ್ರೆಡ್ ಅಗರಬತ್ತಿ ಮಕ್ಕಳ ಎಷ್ಟು ಒಬ್ರು ತಗೋತಿರ್ವಲ್ಲ ಎಲ್ಲ ನಿಂದ ಸುಪ್ರೋಸದಲ್ಲಿ ಸ್ಟಾಪ್ ಅಂತ ಕಾಣ್ತದ. ಹೊಸ ಗೇಸ್ ಮಾಡುವ ಅಂದ್ರೆ ಸಂಟು ಮಲ್ಲಿಗೆ ಸೋಪಿಗೆ ಗುಲಾಬಿ ಎಲ್ಲ ರೀತಿಯ ವಾಸನೆ ಇದ್ರೆ ಮಲ್ಲಿಗೆ ಸಂಪಿಗೆ 2 ಬಾಟಲ್ ತಗೊಂಡ್ರೆ ಗುಲಾಬಿ ಬಾಟಲ್ ಫ್ರೀ ಕೊಡ್ತೀವ್ರಿ. ಉಂಟು ಉಂಟು ಆಂಟಿಗೂ ಉಂಟು ಆಂಟಿಗೂ ಉಂಟು. ಅಲ್ಲಿಂದ ನೋಡಿ ನಮಗೆ ತುಂಡಾಯ್ತು ಅವ್ರಿಗೂ ಉಂಟು. ಬನ್ನಿ ಬನ್ನಿ ತಗೊಳ್ಳಿ ತಗೊಳ್ಳಿ. ಇಲ್ಲ ಎಷ್ಟು ಊರು ಯಾರು ಏನ್ ತಗೋತಿಲ್ವಲ್ಲ. ಯಾವ್ದೋ ಒಂದು ಫಿಗರ್ ಬಟ್ ಆದ್ರೆ ಇದನ್ನೇ ಬುಟ್ಟಿಗೆ ಹಾಕೊಂಡಿರೋದು ಇದರಲ್ಲಿ ಕ್ಲಾಸ್ ಮಾಡ್ಕೊಂಡ್ಬಿಡ್ಬೇಕು. ನಮಸ್ಕಾರ. ಯಾರಿಗೆ ಇಲ್ಲಿ ಯಾರು ಇದ್ದಾರ? ಯಾಕೆ ಅಂದ್ರೆ ಮಾಡೋದೇ ತಪ್ಪು ತಿಳ್ಕೊಬೇಡ್ರಿ. ನೋಡ್ರೆ ಗೊತ್ತಾಗತ್ತಾ, ಅದೇ ವ್ಯಾಪಾರನ. ನೀನು ನಾನೇ ಮಾಡೋದು ವ್ಯಾಪಾರನ. ಅದೇ ಮೇಡಮ್. ನೀನು ನೋಡಿದ್ರೆ ಗೊತ್ತಾಗುತ್ತೆ ಬಂಡವಾಳ ಮಾಡೋದು.
ಮತ್ತೆ ಬರ್ತೀನಿ. ಹಾ ಇನ್ನೇನು ಮಾಡ್ತಾರೆ ಮೇಡಮ್? ಹಾ ವ್ಯಾಪಾರ ಮಾಡೋ ನಮಸ್ಕಾರ ಮಾಡ್ತಿದ್ದೀನಿ. ಓ ನೋಡ, ಈ ಡಬಲ್ ಗೇಮ್ ಮಾತೆಲ್ಲ ನನ್ನ ಕಾಡ್ರ. ಬೇಜಾರು ಮಾಡ್ಕೋಬೇಡಿ ಅಂದ್ರೆ ನನ್ನ ಕಣ್ಣಿಗೇನು ಆಂಟಿ ಕಂಡಂಗ್ ಕಂಡ್ರಪ್ಪ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಆಂಟಿ ಅಂತಂದ್ರೆ ಅದಕ್ಕೆ ಮಾಡ್ಕೊಬಿಟ್ರೆ ನೀವು. ಅಲ್ಲ ನೋಡ, ಮೂರೇ ವೀಕಲ್ಲು ತಾನೆ 18 ತುಂಬಿ 18 ಕಾಲು ಇಟ್ಟಿದ್ದೀನಿ. ನೀವು ಆಂಟಿ ಗಿಟ್ಟಿ ಅಂತ ಕರೀತೀರಲ್ಲ, ಮನೆಗೆ ಅಂತ ನಾನು ಆಂಟಿ ತರ ಕರೀತೀನಾ? ಏನಪ್ಪ ಅಂತ ಆಂಟಿ ಅಷ್ಟೇ ಕಾಡ್ದೆ. ಏನ ಆಂಟಿ ಅಂತ ನೀವೇನೋ ಮಾಡ್ಕೊಂಬಿಟ್ರೆ ಅನಿಸ್ತೈತೆ ಎಲ್ಲ ನಿಮ್ಮ ಅವ್ವ ಬಿಸ್ಲಿಕ್ಕೆ ಬಾಲ್ಗೆ ಏನಾದ್ರು ಹೇಳ್ಬಿಟ್ಟು ಬ್ಯೂಟಿಯಿಂದ ಸಿಂಗಾರಿ ಅಂತ ಕರಿ, ಬಂಗಾರಿ ಅಂತ ಕರಿ. ಓ ಬಂಗಾರಿ ಚೆನ್ನಾಗಡ್ರಿ ನೋವಪ್ಪ ನಿಮ್ಗೆ ಹೆಸರ ಏನ ಹೆಸರನ್ನ ಹೆಸರನ್ನ ಕೇಳೋದು ನಿಮ್ ಧರ್ಮ, ಮಾಡೋದು ನಮ್ ಧರ್ಮ. ಮಕ್ಕಳು ತಪ್ಪಿಲ್ಲ ಮೇಡಮ್, ಅದೇ ವ್ಯಾಪಾರನ. ನೋಡ್ರಿ, ನಮಸ್ಕಾರದಿಂದ ಏನು ಬರಲ್ಲ, ಸಂಸ್ಕಾರ ಸತ್ಕಾರ ಇದ್ದೇನೆ ಕಣಯ್ಯ. ಅದಕ್ಕಿಂತ ಹೆಚ್ಚಾಗಿ ಬಂಡವಾಳ ಮಾಲ್ ಕರೆಕ್ಟ್ ಆಗಿತ್ತು ಅಂದ್ರೆ ಎಲ್ಲ ಇದ್ರು ಹುಡುಕೊಂಡು ತಾನಾಗೇ ಬಂದ್ಬಿಡುತ್ತೆ. ತೆಲುಗು ಮೇಲೆ ಹಂಗ್ ನೋಡ್ತಿದ್ಯಾ? ಯಾಕೆ ಹೆರಿಗೆ ಮಾಡ್ಸೋ ನರ್ಸ್ ತರ ಕಾಣಿಸ್ತಲ್ವಾ? ಅಲ್ಲ, ನಾನು ಕೆಲಸ ಕಾರ್ಯನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿತ್ತು ಅಂತ ಏನಾಗ್ಬೇಕಾಯ್ತು ಅದೇಳು. ಮತ್ತೆ ನೀವು ಬೇಜಾರು ಮಾಡ್ಕೊತಿದ್ದೀರಲ್ರಿ. ನನಗೆ ನಿಮ್ ಊರಲ್ಲಿ ಹಳೆದ ಹೊಸ್ಪ, ನಿಮ್ ಊರಲ್ಲಿ ನನ್ಗೆ ಯಾರು ಪರಿಚಯ ಇದ್ರು? ಪರಿಚಯ ಮಾಡ್ಕೋಬೇಕಲ್ಲ. ಯಾಕಂದ್ರೆ ಬಂಡವಾಳ ಕಡಿಮೆ, ಅದಕ್ಕೆ ನಮ್ಗೆ ಮಾತೇ ಬಂಡವಾಳ ಅಲ್ವಾ? ಹೌದೌದು, ನಿನ್ನನ್ನು ನೋಡಿದ್ರೆ ಬಂಡವಾಳ ಮಾಡ್ದವನೇ ಅನ್ನೋ ತರ ಕಾಣಿಸುತ್ತೆ. ಅದ್ ಸರಿ, ಇಷ್ಟೊಂದು ಬ್ಯೂಟಿ ಆಗಿದ್ದೀರಲ್ಲ, ಬ್ಯೂಟಿ ಏನು ಅಂತ? ಡ್ಯೂಟಿ ಬೆಳಗ್ಗೆ ಚೆನ್ನಾಗಿ ಬುದ್ಧಿ ಸ್ನಾನ ಮಾಡ್ಕೊ, ನಿನಗೂ ಬರುತ್ತೆ ಡ್ಯೂಟಿ. 15 ದಿನಕ್ಕೂ ತಿಂಗಳಿಗೂ ಒಂದ್ಸಲ ಸ್ನಾನ ಮಾಡಿದ್ರೆ ಎಲ್ಲಿಂದ ಬರ್ಬೇಕು ನಿಮ್ ಡ್ಯೂಟಿ? ದಿನಕ್ಕೆ 4 ಸಲ ಮೈಸೂರು ಸ್ಯಾಂಡಲ್ ಸ್ವಲ್ಪ ಮುಖ ಕಿತ್ತೋಡುತ್ತ, ಆದ್ರೂ ಆದ್ಮೇಲೆ ಡ್ಯೂಟಿ ಗೊತ್ತಲ್ವೇ? ಬರಲ್ಲ ನಿನಗೆ. ಅದೇ ಏನು ಒಂದ್ ಸ್ವಲ್ಪ ಹೇಳಿ ಅಂತ. ಯಾರೇ ಬಂದ್ರೆ ಯಾವ ಕಡೆ ತೂರ್ಕೊಂಡು ಹೋಗ್ತೀನಿ ಅಂತಾನೆ ಗೊತ್ತಿಲ್ಲ, ನಿನ್ಗೆ ಎಲ್ಲಿಂದ ಬರ್ಬೇಕು ಫಿಗರ್ ಅಂತ. ಅಲ್ಲ, ನೀನ್ ಎಲ್ಲಾ ಹೆಣ್ಮಕ್ಳು ಇದೇ ತರನೇ ಮಾತಾಡ್ತೀರಾ? ನೀವೇನ್ರೆ ಮಾತು ಮೈ ಮೇಲೆ ಬಿಟ್ಟಿರಲ್ಲ. ಇಲ್ಲ ರೀ, ಕೇಳಲ್ವಾ? ಹೇಳಲ್ಲ, ನೋಡಿ ಕೇಳಿ. ಏನ ಮುಖನ ಕೆಲವು ಕಿವಿಗೆ ತೂರ್ತವೆ, ನಿನ್ ಕೆಲವು ಗುಟ್ರ ಕೂಸಿರ್ತವೆ, ನಿನ್ ಕೆಲವು ನಿಮ್ಮಂತವು ವಾದ್ಯ ಬಿಡ್ತವೆ. ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಕಾಡ್ಸಿ ವ್ಯಾಪಾರ ಮಾಡ್ತೀವ್ರಿ. ಅದು ಸರಿ, ನಾನು ಯಾವ ತರ ಹಸು ತರ ಕಾಣಿಸ್ತಿದೀನಿ? ಅಯ್ಯೋ ಬಿಡಿ ಮೇಡಮ್, ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಏನ ನಿಮ್ಮನ್ನ ನೀವೇ ತಿಳಿಸ್ಕೊಂಡು ನಮಗ್ ತಿಳಿಯಲ್ಲ ಅಂತ. ಹಾಗಾದ್ರೆ ಯಾವ ಹಸು ಹೆಣ್ಣು ಗುಮ್ಮುತ್ತೆ, ಯಾವ ಹಸು ಹೆಂಗೈತೆ ಅಂತ ಎಲ್ಲ ತಿಳಿತೈತೆ ಅನ್ನಂಗ್ ಆಯ್ತು. ಊರಿನಲ್ಲಿ ವ್ಯಾಪಾರ ಮಾಡ್ತೀವಿ ನಮ್ಗೆ ಗೊತ್ತಾಗುತ್ತಾ? ಅಂದ್ರೆ ನಿಮ್ಗೆಲ್ಲ ಗೊತ್ತು ಅನ್ನಂಗ್ ಆಯ್ತು. ತೋರ್ಸ್ಬಿಟ್ಟಿದ್ಯಾ? ನೋಡ್ಬಿಟ್ಟಿದ್ದೀರಿ. ಏನ ಅದೇ ಎಲ್ಲ ಮಗನ ಹಂಗ ಎಲ್ಲ ಗಡ್ಡಾಟಗಳು ಎಲ್ಲರೂ ಸೇರಿದಾಗ ಎಲ್ಲ ನೋಡ್ಬಿಟ್ಟಿದ್ಯೋ ಅನ್ಕೊಂಡೆ. ಹೋಗಿದ್ಯಾ?
ಇದ್ದೀರಾ ನೀವೇ ತಿನ್ನಿಸ್ಕೊಂಡ್ರು ನಮಗ್ ಸಿಡಿಯಲ್ಲ ತಿಂದ ತಿಳ್ತಾನ ಹಂಗ ಅಷ್ಟೇ ಅಷ್ಟೊತ್ತಿಂದ ಗಂಟೆ ತಿದ್ದವ್ ಕಿರ್ತಾವನೆ ನಿಮ್ ಡ್ಯೂಟಿ ಅಂತ ಹೇಳಿಲ್ಲ ಹೇಳ್ಬೇಕಾ ನಾವೇನು ಹೇಳು ಕಥೆ ಕಟ್ಬೇಕಾ ಹೇಳ್ರಿ ಏನ್ ಹೇಳಿದ್ರು ಕಥೆ ಕಟ್ಬೇಕು ನಿಮ್ ಮನೆ ಕಂಡು ಕಟ್ಬೇಕಾ ಅದೇನಾಗುತ್ತೆ ಹೇಳಿ ಹೇಳ್ಬೇಕಾ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾಲೇಜ್ಗೆ ಹೋಗ್ತೀನಾ ಆಮೇಲೆ ಮಧ್ಯಾಹ್ನದಿಂದ ಸಂಜೆವರೆಗೂ ನಿಮ್ಮಂತವ್ರದ್ದು ಕಟ್ ಮಾಡಕ್ ಹೋಗ್ತೀನಿ ಇನ್ನೇನ್ ಕಟ್ ಮಾಡಕ್ ಹೋದನು ನಿಮ್ಮಂತವ್ರದ್ದು ಶರ್ಟು ಪ್ಯಾಂಟ್ ನ ಕಟ್ಟಿ ನನ್ನ ಏನೇನೋ ಅನ್ಕೊಂಡ್ಬಿಟ್ಟಿದೆ ಅಷ್ಟೇ ನೀವು ಕಟಿಂಗ್ ಹೋದ್ರಲ್ಲ ಎಲ್ಲ ಬ್ಯೂಟಿ ಪಾರ್ಲರ್ ಅನ್ಕೋಬಿಟ್ಟೆ ನೀವು ನಮ್ಮಂತ ಗಂಟಲು ಕಟಿಂಗ್ ಮಾಡ್ತೀರೋ ಇಲ್ವಾ ಹೆಂಗಿದ್ರು ಮಾಡ್ತೀರೋ ಹೆಂಗೋಸ್ಬೇಕು ಮಾಡ್ತೀನಿ ಬೇಕಾದ್ರೆ ನಿಂದು ಕೊಟ್ಟು ನೋಡು ಪ್ಯಾಂಟ್ ಶರ್ಟ್ ಕೊಡಿ ಹಿಂದಗಡೆ ಬಂದ್ಮೇಲೆ ಆಯ್ತಾ ಕೈ ಬೇಡ ಕಣೋ. ಯಾಕ್ ಬೇಡ ನಿನ್ ಕೈಯಲ್ಲಿ ಏನ ಇದು ಹಿಂಗೈತಲ್ಲ ಎಂತ ಯಾವ ಗಮಂಡನೆ ಅಂತಾರೆ ಇದನ್ನ ನೀವು ಮೊದಲು ಹಚ್ಕೊಂಡ್ರೆ 6 ತಿಂಗಳಿಗೊಮ್ಮೆ ಸ್ನಾನ ಮಾಡಿದ್ರು ನಡೀತದೆ ಈ ಸಣ್ಣ ಹಂಗ ಅತ್ತೆ ಒಂದು ಸ್ಯಾಂಪಲ್ ತೋರ್ಸ್ನ ಏನೋ ನೋಡೋದಕ್ಕೆ ಅಲ್ಪ ಸ್ವಲ್ಪ ಸಣ್ಣದಾಗಿ ಉದ್ದಾಗಿದ್ರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತೈತೆ ಎಲ್ಲ ಹೊಡ್ಕೊಳ್ಳೋದಿದ್ದು ನೀವು ಕೊಡಿ ನಾವು ಹೊರಗೆ ತೋರಿಸ್ತೀವಿ ಏನ ಸಣ್ಣ ನೀವು ಅಲ್ಲಿ ಒಂದ್ ಸ್ವಲ್ಪ ತಿಕ್ ತೋರ್ಸ್ನ ಏನ ಸಣ್ಣ ಕೈಗ ಸಿಕ್ಕದ ನೀವು ಅಲ್ಲಿ ಮೇಡಮ್ ತಿಕ್ ತೋರಿಸ್ತೀರಿ ಆಯ್ತು ಇಲ್ಲ ನನ್ನ ಕೈ ಹೊಡಿಗೆ ಅಂದ್ರೆ ನಿನ್ನ ಕೈ ನೀನೇ ಹೊಡ್ಕೊಂತ ಇದೆಯಲ್ಲ ಸ್ವಲ್ಪ ಸ್ಮೆಲ್ ನೋಡಿ ನನ್ನ ಕೈಗಳು ಬೇಡ ಈ ಸಂಜು ನಿಮ್ ಬಟ್ಟೆ ಸೇರ್ತು ಅಂದ್ರೆ ಸಾಕು ಇಲ್ಲಿ ಕುಂತವೆ ನೋಡಿ ತುಂಡೈತು ಅವರಿಂದ ಹಿಡಿದು ಅಲ್ಲಿಂದ ನೋಡಿ ನಮ್ಮೂರು ಮುದ್ಗಾಡ್ಗಳು ಬಂದು ನಿಮ್ಮ ಮೂಸೆ ನೋಡ್ತಾರೆ ಮೂತಿ ನೋಡೋದು ಮಕ್ಕಳು ಅಂತ ತಪ್ಪು ತಿಳ್ಕೊತಿದ್ರಲ್ಲ ಬಟ್ಟೆನ ವಾ ನನ್ ಬಟ್ಟೆ ಅಷ್ಟೇ ಯಾಕೆ ಏನ್ ತಂದ್ರಿ ಗಮನ ಅಂತ ಕೇಳ್ತಾರೆ ಅದಕ್ಕೆ ನಮ್ದು ಒಂದೇ ಒಂದು ಬಟ್ಟೆ ತಗೊಳ್ರಿ ಒಂದೇ ಒಂದು ಬಾಟ್ಲು ಒಂದೇ ಒಂದು ಏನೋ ಇಷ್ಟೊಂದು ಕೋಟ್ ಮಾಡ್ತಿದ್ಯಾ ತಕ್ಕ ಮಟ್ಟಿಗೆ ಏನೋ ಏನು ಸ್ಮೆಲ್ಲೇ ಬರ್ತೀವಲ್ಲ ಬೇಡ ಬೇಡ ಸಾಕು ಇಷ್ಟಕ್ಕೆ ಸಾಕು ಇನ್ ಮುಂದಕ್ಕೆ ಏನು ಹೊರಟುಬಿಡಲ್ಲ ಸರಿ ಏನ್ ಪದೇ ಪದೇ ಬಡಿಕಂದ್ರೆ ನಾನೇ ನಿಂತ್ಕೊಳ್ಳೋದ ಅಂತ ಮಾತಾಡಿ ತಗೊಂಡು ಕೊಡ್ತೀನಿ ಕೊಡ್ಲ ಕೈಗೆ ಅದಿರಿ ಏನ್ ರೇಟ್ ಮಾಡ್ತಿದ್ಯಾ ಫುಲ್ಲು ಕಡಿಮೆ ಕಡಿಮೆ ಫುಲ್ಲು ಸುಸ್ತ ಒಂದಕ್ಕೆ 10 ಮೂರಕ್ಕೆ 20 2 ಬಾಟಲ್ ತಗೊಳ್ಳಿ 1 ಬಾಟಲ್ ಫ್ರೀ ಬಿಡ್ತೀನಿ ಅದ್ರಲ್ಲೂ ನಿಮ್ಮಂತ ಹೆಂಗಸರಿಗೆ ಅಂದ್ರೆ ಹೆಂಗಸರಿಗೆ ಅಂದ್ರೆ ನೋಡಾಕ್ತಿರ್ಕೊಂಡ್ರೆ ಏನ ಡಿಸ್ಕೌಂಟ್ ಸೇಲ್ ಬರೀ ಹೆಂಗಸರಿಗೆ ಮಾತ್ರ ಡಿಸ್ಕೌಂಟು ಅಷ್ಟೇ ಅಲಕಲ ಸೆಂಟ ಈ ಜಗತ್ತಿ ಹಾಕೊಂಡು ಹೊಡ್ಸ್ಕೊಂಡು ಗಮ್ ಕೊಡ್ತವ್ರೆ ಯಾವ್ದು ಹೆಣ್ಮಕ್ಳು ಮಾತ್ರ ಡಿಸ್ಕೌಂಟ್ ಕೊಡ್ತೀರಾ ಗಂಡ್ಮಕ್ಳು ಡಿಸ್ಕೌಂಟ್ ಇಲ್ಲ ಆಮೇಲೂ ಗಂಡರಿಗೇನೋ ಎಲ್ಲ ತಗದ್ರೆ ಹೆಂಗರಿಗೆ ಏನೋ ದುಡ್ಡು ಅದಕ್ಕೆ ಫುಲ್ ಡಿಸ್ಕೌಂಟ್ ಹಂಗ ಸೆಂಟೇನೋ ತಗೋಬೋದಿತ್ತು ಆದ್ರೆ ಅದು ಏನ್ ಹೇಳೋದು ಅಂದ್ರೆ
ಈ ಸೆಂಟು ನಂಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಅಯ್ಯೋ ನನ್ ಕರ್ಮ, ಹಂಗೇನು ಆಗಲ್ರಿ. ಅವ್ನಿಗೆ ಹಚ್ಚಿ ಮಜಾ ಮಾಡ್ಕೊಂಡು ಸಾಯಿ ಹಂಗಂದಿರ? ಹೂ ಕಣ್ರಿ ಇನ್ನೇಗೆ ಚೆನ್ನಾಗಿ ಬರಲ್ಲ ಮತ್ತೆ ಸಿಕ್ಕಿಂಕಂದ್ರಿ. ಹಾ ಆಯ್ತಾಯ್ತು. ನಂಬರ್ ಮುಂದೆ ಕೊಡ್ತೀರಾ? ಅಲ್ಲಿ ಕೆಳಗಡೆ ಐತೆ, ಒತ್ತಿ ಒತ್ತಿ ಕೊಟ್ಟಂತ. ಸರಿ ಮೇಡಮ್, ಮತ್ತೆ ಸಿಗ್ತೀನಿ. ಅಲೆ ಕಳ್ಳನ್ ಮಗ್ನೆ. ಅಲ್ಲ, ಗಾಡಿ ಬಂದು ತೂರ್ಕೊಂಡು ಹೋಗೋ ಮನೆ ಸಾಲ ಕೊಟ್ಟಿ ಸಂಬಂಧ ಬೆಳ್ಸಕ್ ನೋಡ್ತಾವನಲ್ಲ, ನಾನ್ ಯಾರು? ನಾನ್ ಯಾರು? ಕಾಪೇನ ಮಗಳು ಬಂಗಾರಿ, ಅವ್ರು ಸರಿಯಾಗಿ ಮಾಡ್ತೀನಿ. ಸರಿ ಸರಿ ನೋಡ್ತೀನಿ. ಚಿಕ್ಕದ್ರಲ್ಲಿ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿತ್ತು. ಅವ್ರ ಪ್ರೀತಿನೇ ನೋಡ್ಲಿಲ್ಲ. ಎಂದವರ ಕೈ ತುತ್ತು ತಿಂದು ಬೆಳೆಯಲೂ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಅಣ್ಣನೇ ನನ್ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ವಿದ್ಯಾ ಬುದ್ಧಿ ಕಟ್ಟಿದ್ದಾರೆ. ವಯಸ್ಸಿಗೆ ಬಂದ ನನಗೆ ಮದುವೆ ಮಾಡಬೇಕು ಅನ್ನೋ ಹಂಬಲದಿಂದ ಎಷ್ಟೇ ಪ್ರಯತ್ನ ಪಟ್ಟರು ಈ ಹಾಳಾದ ವರದಕ್ಷಿಣೆಯನ್ನ ಪೆಡಂಬುದರಿಂದ ನನ್ನ ಮದುವೆ ನನ್ನ ಅಣ್ಣ ನನಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ದಾನೆ. ಆ ಅಣ್ಣನ ಮೇಲೆ ಯಾವಾಗಲೂ ನಿನ್ ದಯೆ ಇರ್ಲಪ್ಪ. ದೇವರ ಮುಂದೆ ನಿಂತು ಏನಮ್ಮ ಕೇಳ್ಕೊಂಡೆ? ಆ ದೇವರ ಹತ್ರ ಏನಮ್ಮ ಕೇಳ್ಕೊಳ್ತಾ ಇದೀಯಾ? ಆ ದೇವರ ಹತ್ರ ನಾನು ಹಣ ಐಶ್ವರ್ಯ ಬೇಕು ಅಂತ ಬೇಡ್ಕೊತಿಲ್ಲ. ನನ್ನ ಮದುವೆ ಮಾಡೋದಕ್ಕೆ ನಮ್ಮಣ್ಣ ಪಡ್ತಾ ಇರೋ ಕಷ್ಟ ನಾನು ನೋಡಕ್ ಆಗ್ತಿಲ್ಲ. ಆದಷ್ಟು ಬೇಗ ನನಗೆ ಮಾಂಗಲ್ಯವಾಗಿ ಕರುಣಿಸಪ್ಪ ಅಂತ ಬೇಡ್ಕೊತಿದ್ದೀನಿ. ಪದ್ಮ ಪದ್ಮ ಕೇಳಿದ ಕ್ಷಣ ಬಾಕಿ ಬರುವಂತಿರ್ತಾರೆ. ನಡೆಯುತ್ತಿದ್ದ ನಿನ್ನ ಮದುವೆ ನಿಂತು ಹೋಗ್ತಿರ್ಲಿಲ್ಲಮ್ಮ, ನಿಂತು ಹೋಗ್ತಿರ್ಲಿಲ್ಲ. ನನ್ನ ಬೆನ್ನಿಂದ ನೀನು ಹುಟ್ಟಿ ಬಂದಿದ್ದೆ. ನಿನ್ನ ತಪ್ಪಮ್ಮ, ನಿನ್ನ ತಪ್ಪು. ವರದಕ್ಷಿಣೆಯನ್ನು ಕೊಡಲಾರದಷ್ಟು ದರಿದ್ರನಾದೆ.
ತಂಗಿಯಾಗಿ ಹುಟ್ಟೋದಿಕ್ಕೂ ನಾನು ಪುಣ್ಯ ಮಾಡಿದೆ ತಂದೆ ತಾಯಿನ ಕಳ್ಕೊಂಡು ಅನಾಥಳಾಗಿ ನನಗೆ ಪ್ರೀತಿ ಆಕರೆನ ತೋರಿಸಿ ವಿದ್ಯೆ ಬುದ್ಧಿನ ಕಲಿಸಿ ಬೆಳೆಸಿದ್ದೆ. ನಿನ್ನ ತಾಯಿನ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ತಂಗಿ ಆಗುತ್ತೆ ಕಣ್ಣೀರಲ್ಲಿ ಕಣ್ಣೀರಾಗ್ಸೋ ಬದಲು ನಾನು ಹುಟ್ಟಿದಾಗೆ ನನ್ನ ತಮ್ಮನನ್ನ ಕತ್ತಿಚ್ಚಿ ಸಾಯಿಸ್ಬಿಟ್ಟಿದ್ರೆ ಎಷ್ಟೋ ನೆಮ್ಮದಿ ಹುಟ್ಟಿದ ತಕ್ಷಣ ನನ್ನನ್ನೇ ನಾವು ಹೋಗಿದ್ದಾರೆ. ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಸಂತಾನ ಇರ್ತಿರಲಿಲ್ಲಮ್ಮ. ಹೆಣ್ಣು ಸಂಸಾರದ ಕಣ್ಣು, ಬಾಳಿನ ಬೆಳದಿಂಗಳು. ಆದರೆ ಬಡವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸಬಾರದಮ್ಮ. ಈ ಕಲಿಯುಗದಲ್ಲಿ ವರದಕ್ಷಿಣೆ ಎಂಬ ವ್ಯಾಪಾರಕ್ಕೆ ನಿಂತಿದ್ದಾರೆ ಈ ಪುರುಷ ಜನಾಂಗ. ನೋಡಮ್ಮ, ನನಗೆ ಕಷ್ಟ ಬಂದರು ನನ್ನ ರಕ್ತ ಬಸ್ಸು ಬೆಳ ಸುರಿಸಿ ನಿನ್ನ ಬಾಳಿಗೆ ಕರಿಮಂಜರವನ್ನು ಕಟ್ಟಿಸುತ್ತೇನಮ್ಮ. ಈ ಮುತ್ತಣ್ಣನ ಮುಂದೆ ನಿನ್ನ ಮದುವೆ ನಿಂತಿದ್ದು ನಾನು ನನ್ನ ಎತ್ತವರಿಗೆ ಮೋಸ ಮಾಡಿದಂತಾಗಿದೆ ಅಮ್ಮ. ಈ ಒಬ್ಬ ತಂಗಿಯನ್ನು ಮದುವೆ ಮಾಡಲಾಗದಷ್ಟು ಸದ್ಯಕ್ಕೆ ಈ ನನ್ನ ಮನಕ್ಕೆ ನಾಚಿಕೆ ಆಗುತ್ತಿದೆಯಮ್ಮ, ನಾಚಿಕೆ ಆಗುತ್ತಿದೆ. ಈ ಬಡತನ ಎಷ್ಟು ಕೆಟ್ಟದ್ದು ಅಂತ ಈ ನನ್ನ ಕಣ್ಣು ಕುದಿಯುತ್ತಿದೆಯಮ್ಮ, ಕುದಿಯುತ್ತಿದೆ. ನನ್ನ ಹಣೆ ಬರದಲ್ಲಿ ಆ ಭಾಗ್ಯ ಬರ್ತಿದ್ರೆ ನಾನು ಮುತ್ತಂಗಿವಕ್ಕೆ ಆಗ್ತೀನಿ. ಇಲ್ಲ ಅಂದ್ರೆ ಈ ಮದ್ವೆಯನ್ನ ವ್ಯಾಮೋಹನೆ ಮರ್ತ್ಬಿಡೋಣ. ಮದುವೆ ಅಮ್ಮ ಮೋಹನ ಮರೆಯಲು ತಪ್ಪಿಲ್ಲ. ಏನ್ ಮಾಡ್ಲಮ್ಮ, ಡಿಗ್ರಿ ಓದಿದ್ರು ಕೆಲಸವಿಲ್ಲ. ತಪ್ಪಿನ ಜೀವನವನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬಿರಗೂಲಿ ಮಾಡುತ್ತಿರುವ ನಾವು ಚಕ್ರಗಾಡಿಯಲ್ಲಿ ಸಿಲುಕಿದೀವಮ್ಮ, ಸಿಲುಕಿದೆ. ಪದ್ಮ, ಯಾಕೋ ತಲೆ ನೋಯ್ ಆವಿಷ್ಯಮ್ಮ, ಯಾಕೋ ತಲೆ ನೋಯ್ತೀರಮ್ಮ. ಒಂದು ಲೋಟ ಕಾಫಿ ತಗೊಂಡ್ಬರ್ತೀರಮ್ಮ, ತಗೊಂಬರಮ್ಮ. ಅಮ್ಮ, ನಿಮ್ಮ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನಾನು ಶ್ರಮ ಪಡುತ್ತಿರುವನಮ್ಮ, ಶ್ರಮ ಪಡುತ್ತಿರುವನು. ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಶ್ರಮ ಪಡುತ್ತಿರುವೆ. ಆ ವಿಧಿ ಏನಾದರೂ ಒಂದು ವಿಘ್ನಗಳನ್ನು ತಂದು ಒಡ್ಡುತ್ತಿದ್ದಾನೆ. ನಾನು ಎಷ್ಟು ಪ್ರಯತ್ನ ಪಟ್ಟರು ನನ್ನ ತಂಗಿಗೆ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ನಿಮ್ಮ ಕೊಟ್ಟ ಮಾತನ್ನು ಉಳಿದುಕೊಳ್ಳಲು ನನಗೆ ಶಕ್ತಿ ಬರಪ್ಪ, ಶಕ್ತಿ ಕೊಡು. ಯಾರು? ಓ ರಾಜೇ, ಪಾರಯ್ಯ, ಏನ ಸಮಾಚಾರ? ನಾನು ನಿನ್ನ ಎಷ್ಟೋ ಸಾರಿ ನಮ್ಮ ಮನೆಗೆ ಕರೆದರು, ನೀನು ಬಂದಿರಲಿಲ್ಲ. ಹಾ, ದೇವರು ನಿನ್ಗೆ ಇವತ್ತು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಮನೆ ಕಳಿಸಿದ್ದಾನೆ. ಏನ ಸಮಾಚಾರ? ಮುತ್ತಣ್ಣ, ನಾನೊಂದು ವಿಷಯ ಕೇಳ್ಪಟ್ಟೆ. ನಿಜ, ನಿನ್ ತಂಗಿ ಮದುವೆ ನಿಂತಂತೆ. ನನಗಂತೂ ತುಂಬಾ ಬೇಜಾರಾಯ್ತು ಕಣ. ಏನಾಗಿಬಿಟ್ಟು ಆ ದೇವ್ರಿಗೆ ಕಣ್ಣಿಲ್ಲ ಕಣ. ಏನ್ ಮಾಡುದು ರಾಜೇ?
ಸಂಕಟ ಗೊತ್ತಾಗುವುದು ಎಂತ ಎತ್ತ ಕರುಳಿಗೆ ಮಾತ್ರ ಕಣ. ಅಂದು ಮದುವೆ ಮಂಟಪದಲ್ಲಿ ನಮಗಾದ ಅವಮಾನವನ್ನು ನೆನೆಸ್ಕೊಂಡ್ರೆ ಅಣ್ಣ ತಂಗಿರಿಬ್ಬರು ಜೀವಂತವಾಗಿ ಬದುಕಬಾರವರಾಗೆ. ಗೊತ್ತಣ್ಣ, ಎಂತ ಸ್ವಾಭಿಮಾನಿ ನೀನು. ಮದುವೆ ಮುಂಚೆ ನೀನು ನನ್ನ ಮಾತಾಡಿಸಿದೆ, ನೀನು ವಿಷಯ ತಿಳಿಸಿದ್ರೆ ಅಷ್ಟು ಇಷ್ಟು ಹಣನ ವ್ಯವಸ್ಥೆ ಮಾಡ್ತಿದ್ದೆ. ನಾವು ಕೂಡ ನಿಮ್ಮ ಹಾಗೆ ತಂದೆ ತಾಯಿಗಳನ್ನ ಕಳೆದುಕೊಂಡ ನಮಗೂ ಗೊತ್ತಪ್ಪ ಎತ್ತವರಿಲ್ಲದ ತವರಿನ ಕಷ್ಟ ಏನು ಅಂತ. ಒಂದೇ ಪ್ರಾಣ ಎರಡು ದೇಹದಂತಿರುವ ನಮ್ಮಿಬ್ಬರ ಮಧ್ಯೆ ನೀನು ವಿಷಯ ತಿಳಿಸಿದೆ ತಪ್ಪಾಗ್ತಿದೆ. ನೀನು ಸಹಾಯ ಅಂತ ಮಾಡಿದ್ರೆ ನಾನು ಸಾಲ ಅಂತ ತೆಗೆದುಕೊಳ್ಬೇಕು ಕಣ. ಅದಕ್ಕೆ ವಿಷಯ ನಾನು ಹೇಳಿಲ್ಲ. ನಾವೇ ಪ್ರಯತ್ನ ಪಟ್ಟು ಹಣ ಸಂಪಾದಿಸಿ ನನ್ನ ತಂಗಿಯ ಮದುವೆ ಮಾಡುವ ವೇಳೆಗೆ ನನ್ನ ತಂಗಿಯ ಮದುವೆ ವಯಸ್ಸು ಮುಗಿದೇ ಹೋಗುತ್ತದೆ ಎಂಬುದೇ ಚಿಂತೆಯಾಗಿದೆ. ನನಗೆ ಚಿಂತೆಯಾಗಿದೆ. ಮುತ್ತಣ್ಣ, ನಾನು ಅದೇನು ಹೇಳೋ, ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ನಾನು ನೀನು ಬಹಳ ಸ್ನೇಹಿತನ, ನಾನ್ಯಾಗ ಬೇಜಾರು ಮಾಡ್ತೇನೆ. ಅದೇನು ಹೇಳೋ, ನಾನು ನಿನ್ನ ತಂಗಿನ ಇಷ್ಟಪಡ್ತಿದ್ದೀನಿ. ನೀವು ಅಂದ್ರೆ ನನ್ನ ಮನೆ ಎರಡನ್ನೂ ಬೆಳೆಸ್ಕೊತೀನಿ. ನಿಜವಾಗಿ ನೀನು ನನ್ನ ತಂಗಿನ ಮದುವೆ ಆಗ್ತೀನೋ? ಈ ಮಾತು ನಿಜವೇನೋ? ಯಾಕಯ್ಯೋ ಅನುಮಾನ ಆ ಯೋಗ್ಯತೆ ನನ್ನ ನಿಲ್ವೇನೋ? ಚೇಚೆ, ಹಾಗಲ್ಲಪ್ಪ. ನನಗಂತೂ ಮರುನಾಡಿನಲ್ಲಿ ನೀರನ್ನು ಕಂಡಂತೆ ಸಂತೋಷವಾಯಿತು. ನನಗೆ ಸಂತೋಷವಾಯಿತು. ನೀನು ಮನುಷ್ಯನಲ್ಲಪ್ಪ. ಆದರೂ ನಿಮ್ಮ ಯೋಗ್ಯತೆಗೆ ವರದಕ್ಷಿಣೆ ಕೊಡುವಷ್ಟು ಯೋಗ್ಯತೆ ನನಗಿಲ್ಲದಾಗೆ ತನಗಿಲ್ಲ. ಯಾರು ಬೇಕಾದ್ರೆ ನಾಳೆ ವರದಕ್ಷಿಣೆ ಬಡವರನ್ನ ಬಗ್ಗು ಬಡದು ಹೆಚ್ಚಿನ ವರದಕ್ಷಿಣೆ ತಗೊಂಡು ಉಳಿಸ್ಕೊಂಡಿದ್ದಾರೆ ಹೇಳು. ಅಂದ್ರೆ ನೀ ಕೊಡೋಣಕ್ಕೆ ನನ್ನ ನಾವು ಮಾಡ್ಕೊಳ್ಳಲ್ಲ ಬೇಡ. ಎಂತ ಮಾನವೀಯ ಮನುಷ್ಯನಪ್ಪ ನೀನು. ನಿನ್ನಂತ ಪುಣ್ಯ ಪುರುಷನನ್ನು ಕೈ ಹಿಡಿಬೇಕಾದ್ರೆ ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಪಡೆದವನಾಗೆ ಪೂರ್ವ ಜನ್ಮದ ಪುಣ್ಯ ಪಡೆದಳು. ನಿನ್ನನ್ನು ಮನುಷ್ಯನಲ್ಲಪ್ಪ, ನನ್ನ ಭಾಗ್ಯದ ದೇವ. ನೀನು ಮಾಡಿದ ಈ ಸಹಾಯವನ್ನ ನಾನು ಸಾಯುವವರೆಗೂ ಮರೆಯಲಾದೆ. ಬಿಡ, ನಾನು ನಿನ್ಗೆ ಅಂತ ಸಹಾಯ ಮಾಡ್ತೀನಿ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿನ್ನ ತಂಗಿ ಸುಳ್ಳುವಾಗಿದ್ದಾಳೆ, ಗುಣವಂತೆ ಅಂತ ನಾನು ಬಲ್ಲೆ. ಅಲ್ಲದೆ ನಾನೇನು ಶ್ರೀಮಂತಲ್ಲ, ಮಧ್ಯಮ ವರ್ಗದಲ್ಲಿ ಬದುಕುತ್ತಿದ್ದೇವೆ. ನನ್ನ ತಮ್ಮ ವ್ಯಾಪಾರಸ್ಥ, ನಾನು ಫ್ಯಾಕ್ಟ್ರಿಯಲ್ಲಿ ನೌಕರ ಎಂಬುದು ನಿಮ್ಗೆ ಗೊತ್ತಿದೆ. ಅಲ್ಲದೆ ನಮ್ಮ ಮನೆ ಬೆಳಗಲು ಒಬ್ಬರು ಗೃಹಲಕ್ಷ್ಮಿ ಬೇಕು. ಅದಕ್ಕೆ ನಾನು ಒಪ್ಪಿರುವುದೇನೋ. ಪದ್ಮ ಪದ್ಮ ಕಾಪಿದೆ ಕಂಡಮ್ಮ. ಗುಣಮಲ್ಲಿ ರಜೆ ಇವಳು ಏನಂತಾಳ ನನ್ನ ತಂಗಿ ಪದ್ಮ. ನಾನೇನು ಹೊಸ ಪರಿಚಯ ಅಲ್ಲ ಕಣೋ, ನೋಡಿದ್ದೀನಿ. ಪದ್ಮ ಇವಳೇ ನನ್ನ ಗೆಳೆಯ ರಾಜೇಶ್ ಅಂತ. ಆಗ ಈ ವಿಷಯನ ಹೇಳ್ತಿದ್ದಾಳಮ್ಮ, ಆತನೇ ಹೇಳ್ತಾಳಮ್ಮ. ಹಾ ಪದ್ಮ, ನಿನ್ನ ನೋಡಿ ಕಾಪಿದೆ ಬರಮ್ಮ. ಹಂಗಾಗಿ ನಿಮ್ಮ ತಂಗಿನ ಇದುವರೆಗೂ ಓದಿದ್ಯಾ? ರಜೆ ಯಶಸ್ವಿ ಮಾತ್ರ ಓದಿದ್ದೀನಪ್ಪ, ಮುಂದೆ ಬಿಡ್ಬಿಟ್ಟೆ. ಕಾರಣ ಇಷ್ಟ ಕಣ, ನಾವು ದುಡಿಯುತ್ತಿರುವ ಹಣದಲ್ಲಿ ನಮ್ಮ ಹೊಟ್ಟೆ ಪಟ್ಟ ತುಂಬಿಸಿಕೊಳ್ಳುವುದೇ ಕಷ್ಟವಾಗಿರುವಾಗ ಇಂದಿನ ದಿನ ಸಾವಿರಾರು ರೂಪಾಯಿ ಡೊನೇಷನ್ ಕೊಟ್ಟು ಕಾಲೇಜು ಮೆಟ್ಟಿಲು ಹತ್ತಿಸುವಷ್ಟು ಯೋಗ್ಯತೆ ನಮಗಿಲ್ಲದೇ ಆಸೆಗೆ ಇದ್ದಷ್ಟೇ ಕಾಲು ಸಾಗಬೇಕೆಂಬುದೇ
ನನ್ನ ಬಯಕೆ ಕಣ. ಕೊಡಮ್ಮ. ನೋಡ್ಕೊಳ್ಳಮ್ಮ. ಮತ್ತು ಅಂದಾಗೆ ಮದುವೆನ ಯಾವಾಗ ಇಟ್ಕೊಳ್ಳೋಣ? ಅರ್ಜೆಂಟಿಗೆ ಮಾಡಬೇಕು ಅಂದ್ರೆ ಸ್ವಲ್ಪ ತೊಂದರೆ, ಸ್ವಲ್ಪ ಜನ ಕಾಲಾಪತಿಗಳು ಅಂತ ಮಾಡ್ಕೊಟ್ರಿ ಕಣ. ಮೂತನ ಹಣದ ಅವಶ್ಯಕತೆ ಬಹಳ ಇದ್ರೆ ನಾನು ಸ್ವಲ್ಪ ಕೊಡ್ತೀನಿ. ಮದುವೆನ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಬಿಡು. ಸರಿ, ನಾನು ಬರಲಾ? ಅದೇ ಮಕ್ಕಳು ಏನು ಮನೆ ಬರೀ ಕಣ. ಸ್ವಲ್ಪ ಊಟ ಮಾಡ್ಕೊಳ್ಳವ. ಮತ್ತೊಂದ್ಸಾರಿ ಬಂದಾಗ ಮಾಡ್ಕೊಂಡು ಹೋಗ್ತೀನಿ. ನಾನು ಬರಲಾ? ಸರಿ ಕಣಪ್ಪ, ಬಾಯ್. ಪದ್ಮ, ಹುಡುಗ ಒಪ್ಪಿನಮ್ಮ. ನಿನ್ನ ಏನು ಅಂತ ಒಂದು ಮಾತು ಕೇಳಿದೆ, ಮದುವೆಗೆ ಒಪ್ಪಿ ಕೊಟ್ಟಿದ್ದೆ. ನೀವು ಹುಡುಗ ಒಪ್ಪೇನಮ್ಮ? ಅಣ್ಣ, ಹುಟ್ಟುತ್ತಾನೆ ದಟ್ಟು ದರಿದ್ರರು ನಾವು. ನಮ್ಗೆ ಯಾಕಣ್ಣ ಬೇಕು ಅಂತ ಶ್ರೀಮಂತರು ಸವಾಸ. ಅದು ಅಲ್ಲದೆ ಅವರಿಂದ ಹಣ ಪಡ್ಕೊಂಡು ನಾನು ಮದುವೆ ಮಾಡಿದ್ರೆ ಮುಂದೆ ಒಂದಿನ ಕಾಲ ಬಂದಾಗ ಅಂಗಿಸ್ತಾ ಬಿಡ್ತಾರ. ಇದಕ್ಕೆಲ್ಲ ನನ್ನ ಮನಸ್ಸು ಒಪ್ಪಿಲ್ಲ ಅಣ್ಣ. ಶ್ರೀಮಂತನಾದರೂ ತಿಳ ಮಾತ್ರ ಸೊಕ್ಕಿಲ್ಲಮ್ಮ. ಒಳ್ಳೆ ವಿದ್ಯಾವಂತ, ಬುದ್ಧಿವಂತ. ಅವನನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದಮ್ಮ. ಅಂತದೇನೂ ಆಗಲ್ಲ. ಸುಮ್ಗೆ ಮದುವೆ ಒಪ್ಪಳಮ್ಮ. ಅಣ್ಣ, ಯಾವ ಚಿತ್ರದ ಮನೆಯಲ್ಲಿ ತಂಗಿ ಚಿತ್ರಣನ ಚಿತ್ರಿಸ್ಕೊಂಡಿದ್ಯೋ ಗೊತ್ತಿಲ್ಲ. ಮುಂದೆ ಏನಾದರೂ ಆದ್ರೆ ಅಂತ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋಣ. ಹಿಂದೆ ನಡೆದದ್ದನ್ನ ಹೇಳಬಹುದೇ ವಿನಃ ಮುಂದೆ ನಡೆಯುವುದನ್ನ ಹೇಳುವುದು ತುಂಬಾ ಕಷ್ಟಮ್ಮ. ಮನೆಗೆ ಬರೋಕ್ಕೆ ಒಳ್ಳೆಯಾದ ತಂಗಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಒಬ್ಬ ನಿರ್ಜೀವ ವಲಯನ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನನ್ನ ತಂಗಿಗೆ ಒಳ್ಳೆ ವರ ಸಿಗ್ಬೇಕು. ಸದ್ಗುಣ ಪತಿಯ ನಾನು ಈ ಕೈಗೆ ಹಿಡಿಬೇಕೆಂಬುದೇ ನನ್ನ ಬಯಕೆಯಮ್ಮ. ನಾನು ಈಗ ಮೊದಲು ಒಪ್ಪಿಕೊಟ್ಟಿರುವೆ, ಅದು ಒಪ್ಪಿ ಹೇಳಮ್ಮ. ಅವ್ರ ಮನೆ, ಅವ್ರ ಆಸ್ತಿ, ಅವ್ರ ಕೆಲಸ ನೋಡಿ ಇವತ್ತು ಮದುವೆ ಮಾಡೋದಕ್ಕೆ ಯೋಚನೆ ಮಾಡಿದ್ಯಾ? ಆದ್ರೆ ಏನಾದ್ರೂ ಸಮಸ್ಯೆ ಬಂದ್ರೆ ಅಂತ ಯೋಚನೆ ಮಾಡುವಂತ ಹೇಳ್ತಾ ಇದ್ದೀನಿ. ಪದ್ಮ, ಏನು ಆಗಬೇಕಮ್ಮ. ಈಗಿನ ಕಾಲದಲ್ಲಿ ಮಾತಿನಿಂದ ಮನೆ ಕಟ್ಟುತ್ತಾರೆ ವಿನಃ ನಮ್ಗೆ ಯಾರು ಸಹಾಯ ಮಾಡಲ್ಲಮ್ಮ. ಹಾಗೂ ಒಂದು ವೇಳೆ ಸಹಾಯ ಅಂತ ಮಾಡಿದ್ರೆ ಅದು ತಿಳ ಮಾತ್ರ. ನಿಮ್ಗೆ ಒಪ್ಪಿಗೆ ಇದೆಯೋ ಹೇಳಿ ಹೇಳಮ್ಮ. ಅಣ್ಣ, ನಿನ್ ಮಾತಿಗೆ ನಾನು ಯಾವತ್ತೂ ಎದುರಾಡಿಲ್ಲ. ನಿನ್ನ ಒಪ್ಪಿಗೆ ನಾನು ಒಪ್ಪಿಗೆ ಅಣ್ಣ. ಅದೇ ತಳಿ, ಅದನ್ನೇ ಸ್ವಲ್ಪ ನನ್ನಂತಿದ್ರಮ್ಮ.
ಜಗವಾಗಿದೆ ತಂಗಿ ದೇವರನ್ನು ಬೇಡವೇ ಕಾಲವನ್ನು ಪೂಜೆಗಿರುವೆ ತಂಗಿಯನ್ನು ದೇವರನ್ನು ಪದ್ಮ ತಾತಯ್ಯ ಮನೆ ಹೋಗ್ಬೇಕಮ್ಮ ಸ್ವಲ್ಪ ಮನೆ ಗೊಬ್ಬರಮ್ಮ ನಾನು ಬರ್ಲಮ್ಮ Nobody
ಯಾವತ್ತಾದರೂ ಬರಲೇ ಹಾಡಿಕೊಂಡು ಸಮಯನ ವೇಸ್ಟ್ ಮಾಡಿದಾಯ್ತು. ಅಷ್ಟೇ ಅಲ್ಲದೆ ಅವ್ರು ಹೇಳೋ ಟೈಮ್ ಆದರೆ ಬರೋದು ಅಂತೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಅಂದ ಹಾಗೆ ಬರಲಿ, ಇವತ್ತು ಅವರಿಗೆ ಸರಿಯಾಗಿ ಪಾಠ ಕಳಿಸ್ತೀನಿ. ಕೋಪ ತುಂಬಾ ಬಂದಿರಬೇಕು. ಏನ್ ಮಾಡೋದಾಗ್ಲಿ, ಬಿದ್ದ ಸವಾಲು ಇಷ್ಟು ಅರ್ಥ ಮಾಡ್ಕೋ. ಅಲ್ಲರಿ, ನೀವು ಹೇಳಿ ಟೈಮ್ ಆದರೆ ಬರೋದು ಅಂತ. ಈ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಆ ರಾಜಕಾರಣಿಗಳು ನೀವು ಯಾವುದೇ ರೀತಿ ಎತ್ತಿಲ್ಲ. ಯಾವಾಗ ನೋಡಿದ್ರೆ ಬಿಸ್ನೆಸ್ ಏನ್ ಮಾಡಬೇಕುದಾ? ದುಡಿಯುವ ವಯಸ್ಸಿನಲ್ಲಿ ಕಾಲದ ಪ್ರಜ್ಞೆ ಇರಬೇಕು ಕಣೆ. ಕಳೆದು ಹೋದ ಕಾಲ ಮತ್ತೆ ಬರೋದಿಲ್ಲ. ಓಹೋ, ಹಾಗಿದ್ರೆ ನಿಮ್ಗೆ ಅಂತ ನೋಡಿದ್ರೆ ಈ ಸಮಯನ ನನ್ನ ಮಾತು ಉಪಯೋಗಿಸ್ಕೊಂಡಿದ್ದೀನಿ ಅಂತಿದ್ಯಾ? ಅಂದ್ರೆ ನಿಮ್ ಮಾತಿನ ಅರ್ಥನೇ ಆ ಥರ ನಾನು ಹೇಳಿಲ್ಲ ಕಣೆ. ಸಂಪಾದಿಸುವ ವಯಸ್ಸಿನಲ್ಲಿ ಕಾಲದ ಪ್ರಜ್ಞೆ ಇರಬೇಕು. ಹೋಗಿದ್ದು ನಾಳೆಯಿಂದ ಕೈಯೋಕೆ ಮಾಡಲ್ಲ, ಓಕೆನಾ? ಇಷ್ಟು ದಿನ ಅಂತ ನಾನು ಹೀಗೆ ಮುಚ್ಚಿ ಓಡಾಡ್ಕೊಂಡು ಹೀಗೆ ಮಾಡ್ತಾ ಇರೋದು ನೋಡಿ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮಪ್ಪ ನನ್ನ ಏನಾದ್ರು ಹೊರಗಡೆ ಬಂದ್ರೆ ಪ್ರತಿನಿತ್ಯ ನೀವು ಎಲ್ಲಿ ಹೋಗಿದೆ ಅಂತ ಕೇಳ್ತಾರೆ. ನಾನು ಏನಂತ ಹೇಳಿ? ಅಷ್ಟು ಹೇಳ್ಕೊಡ್ಬೇಕು ನೀವು ಕೂಡ. ಮುಗಿತು ಅಲ್ವೇನೆ? ಹಾ ಬಾಬಾ, ನಾನು ಎಲ್ಲ ಹೇಳಾಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಾಯ್ತು, ನನ್ನ ಗೆಳತಿ ಮನೆಗೆ ಹೋಗ್ತೀನಿ ಅಂತ ಹೇಳಾಯ್ತು, ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಾಯ್ತು. ಯಾವುದೇ ಎಕ್ಸಿಪ್ಷನ್ ಹೇಳೋದಕ್ಕೂ ನನಗೆ ಉಳಿದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಪ್ಪ ಹೇಗೆ ಅಂತ ನಿಮಗೆ ಗೊತ್ತಿದೆ. ಪ್ರತಿನಿತ್ಯ ಬೆಳಿಗ್ಗೆ ಆದ್ರೆ ಸಾಕು ಒಂದು ಹುಡುಗನ ಫೋಟೋ ಇಟ್ಕೊಂಡು ಈ ಹುಡುಗ ಓಕೆನಾ, ಈ ಹುಡುಗ ಓಕೆನಾ, ಈ ಹುಡುಗ ಓಕೆನಾ ಅಂತಾರೆ. ಇದೆಲ್ಲ ನಾನು ಏನಂತ ಉತ್ತರ ಕೊಡ್ಲಿ? ನೋಡ್ತೀನಾ, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನಮ್ಮನೆಯಲ್ಲೂ ತಂದೆ ತಾಯಿಯ ಅಡ್ಡಿಲ್ಲ, ಜಾತಿ ತೊಂದರೆ ಅಂತೂ ಇಲ್ಲವೇ ಇಲ್ಲ. ಇರೋದು ಒಂದೇ ತೊಂದರೆ, ಅದು ನಮ್ಮ ಅಣ್ಣ ಮದುವೆ ಆಗಿದೆ ಇರೋದು. ನಮ್ಮ ಅಣ್ಣ ಮದುವೆ ಆಗಿದೆ, ನಾನು ಏನು ಮದುವೆ ಒಪ್ಪಿಗೆ ಕೊಡಲೇನು ಅಂಜಿನ ಸ್ವಲ್ಪ ಅರ್ಥ ಮಾಡ್ಬೋದು. ಅಲ್ಲ, ನೀವ್ ಹೇಳೋ ಪ್ರಕಾರ ನೋಡಿದ್ರೆ ನಿಮ್ ಅಣ್ಣನ ಮದ್ವೆ ಆಗೋರ್ಗು ನಮ್ ಮದ್ವೆ ಆಗಲ್ಲ. ಜೊತೆಗೆ ನಾನ್ ನೋಡಿದ್ರೆ ಮದ್ವೆ ಆಗೋತಿದಂತೆ. ಅಲ್ಲ ರೀ, ನಿಮ್ ಅಣ್ಣನ ಮದ್ವೆ ಆಗೋದು ಯಾವಾಗ, ನಮ್ ಮದ್ವೆ ಆಗೋದು ಯಾವಾಗ? ನಾನು ಇನ್ನು ಎಷ್ಟು ದಿನ ಅಂತ ಕಾಯ್ಬೇಕು? ಹೇಳಿ ಪ್ರಕಾಶ್, ಹೇಳಿ. ಸುಧಾ, ನಮ್ಮ ಅಣ್ಣ ಭಾವನೆ ಜೀವಿ, ತುಂಬಾ ಮೃದು ಸ್ವಭಾವದವನು. ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ. ಅವನ ಮನಸ್ಸು ವಯಸ್ಸಲು ನನ್ನ ಮನಸ್ಸು ಒಪ್ಪಲ್ಲ ಕಣೆ. ಅವನಿಗಿಂತ ಮುಂಚೆ ನಾನು ಏನಾದ್ರು ಮದುವೆ ಆದ್ರೆ ನಮ್ಮ ಅಣ್ಣನಿಗೆ ನಾನೇ ಅವಮಾನ ಮಾಡಿದಂತೆ. ಅಂದ್ರೆ ನೀವ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಈ ಸಮಾಜದಲ್ಲಿ ಇಷ್ಟು ಜನ ಅಣ್ಣನಿಂದ ಬಿಟ್ಟು ತಮ್ಮಂದಿರ ಮದ್ವೆ ಆಗಿಲ್ಲ ಹೇಳಿ ನೋಡಿ. ಅದೆಲ್ಲ ಗೊತ್ತಿಲ್ಲ. ಆದಷ್ಟು ಬೇಗ ನೀವು ನಾನು ಮದ್ವೆ ಆಗ್ಬೇಕು ಅಷ್ಟೇ. ಯಾವ ಪಡ್ಕೊಂತ ನಾನು ಕೂಡ ಕಾಯ್ತಾ ಇದ್ದೀನಿ ಗೊತ್ತಾ? ಆಯ್ತು ಮಾರಾಣಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಮ್ಮ ಅಣ್ಣನ ಒಂದು ಮಾತು ಕೇಳ್ತೀನಿ. ಸರಿ, ಮನೇಲಿ ನಿನ್ ತಂದೆ ವಿಷಯ ಹೇಳಿದ್ಯಾ? ನೋಡಿ, ನಾನಿರೋದು ಒಬ್ಳೆ ಮಗಳು. ನನ್ನ ಬಗ್ಗೆ ಏನೋ ನಮ್ಮನೆಯಲ್ಲಿ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಮೊದ್ಲು ನಿಮ್ಮನೆ ಹೋಗಿ ಎಲ್ಲಾನು ಒಪ್ಪಿಸ್ಕೊಂಡು ಸರಿನಾ? ಓಕೆ ಡಾರ್ಲಿಂಗ್, ತಮ್ಮ ಅಪ್ಪನ ಅಂದಲೇ ಮುಗೀತು. ಇದೇ ಸ್ವಲ್ಪ ಸಮಯದಲ್ಲಿ ನನಗೇನು ವಿವಕ್ಷಣ? ನೀನು ಇಷ್ಟೊಂದು ನಿಂತ್ಕೊಂಡು ಮಾತಾಡೋದಕ್ಕೆ ಏನ್ ಕಾಣ್ತಿ ಕೇಳ್ತಿದ್ದೀರೇನು? ಅವನು ಕೂಡ ಕೂಲಿಗೋಸ್ಕರ ತಾನೇ ಕಾಣಿದ ದಿನನಿತ್ಯ ದುಡಿಯೋದು. ಆಯ್ತು ಮಹಾರಾಜ, ನೀನ್ ಅಪ್ಪನೇ ಅಂತ ಆಗಲಿ. ಈಗ ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ?